ನೆಲಮಂಗಲ ತಾಲೂಕಿನಲ್ಲಿ ಬಜರಂಗ ದಳದ ವಿಶೇಷ ಕಾರ್ಯಾಚರಣೆ ಮೂಲಕ ಕಸಾಯಿಖಾನೆಗೆ ಸಾಗಿಸಲಾಗ್ತಾ ಇದ್ದ 20 ಎಮ್ಮೆಗಳನ್ನು ರಕ್ಷಿಸಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿಯಿಂದ ತಮಿಳುನಾಡಿನತ್ತ ಕ್ಯಾಂಟರ್ ವಾಹನದಲ್ಲಿ ಎಮ್ಮೆಗಳ ಸಾಗಾಟ ನಡೀತಾ ಇದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಬಜರಂಗ ದಳ ಕಾರ್ಯಕರ್ತರು ತುಮಕೂರು ಹೆದ್ದಾರಿ ಜಾಸ್ ಟೋಲ್ ಬಳಿ ವಾಹನವನ್ನು ತಡೆದು ಕಾರ್ಯಾಚರಣೆ ನಡೆಸಿದರು. ಸ್ಥಳಕ್ಕೆ ಪೊಲೀಸರು ಬರುವಷ್ಟರಲ್ಲಿ ವಾಹನದ ಚಾಲಕ ಮೌಲ್ವಿ ಎಂಬಾತ ಎಸ್ಕೇಪ್ ಆಗಿದ್ದಾನೆ. ರಕ್ಷಿಸಲ್ಪಟ್ಟ 20 ಎಮ್ಮೆಗಳನ್ನು ತಾಲೂಕಿನ ಹಂಚಿಪುರದಲ್ಲಿ ಇರುವ ಶ್ರೀಪಾದ ಗೋಶಾಲೆಗೆ ಸಾಗಿಸಲಾಗಿದೆ. ಅವುಗಳಿಗೆ ಅಗತ್ಯವಾದ ಆರೈಕೆ ಒದಗಿಸಲಾಗಿದೆ. ಸದ್ಯ ಕ್ಯಾಂಟರ್ ವಾಹನವನ್ನು ವಶಕ್ಕೆ ಪಡೆದ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಚಾಲಕ ಹಾಗೂ ವಾಹನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಸರ್, ನಾನು ಮಾಮೂಲಿ ಕೆಲಸ ಮುಗಿಸ್ಕೊಂಡು ಇವತ್ತೇನು ಅಂಬೇಡ್ಕರ್ ಜಯಂತಿ ಇದರಿಂದ ಕಾಲೇಜಲ್ಲಿ ಒಂದು ಕೆಲಸ ಇದು ಮುಗಿಸ್ಕೊಂಡು ಬರಬೇಕಾದ್ರೆ ತುಮಕೂರಿಂದ ಒಬ್ಬರು ಸಾರ್ವಜನಿಕರು ಕಾಲ್ ಮಾಡ್ತಾರೆ ನನಗೆ. ಸರ್, ಈ ಥರ ನೀವು ಬಜರಂಗ ದಳದವ್ರಲ್ವ, ಈ ಥರ ಒಂದು ಗಾಡಿ ಇಲ್ಲಿ ತುಮಕೂರಿಂದ ಹೋಗ್ತಾ ಇದೆ, ಸೊ ಅದ್ರ ಮೇಲೆ ನಮ್ಗೆ ಅನುಮಾನ ಇದೆ ಸರ್, ಗಂಜಲೇನೋ ಸೋರ್ತಾ ಇದೆ ಅದರಲ್ಲಿ ಅಂತ ಹೇಳ್ತಾರೆ. ಸರ್, ನಾವು ಅವಾಗ ನಮ್ಮ ತಂಡದೊಂದಿಗೆ ನಾವು ಟೋಲಿಗೆ ಹೋಗ್ತೀವಿ. ಸುಮಾರು ಒಂದೂವರೆ ಟೈಮಿಗೆ ಟೋಲಿಗೆ ಹೋಗ್ತೀವಿ. ಅವಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಯ್ತೀವಿ ಸರ್. ಸೊ ಅದು ಖಚಿತ ಮಾಹಿತಿ ಅವ್ರ ನಂಬರು ಕೂಡ ನಮ್ಗೆ ಹೇಳಿರ್ತಾರೆ. ಅಲ್ಲಿ ನೋಡಿದಾಗ ಗಾಡಿ ಕಾಣಿಸುತ್ತೆ ನಮಗೆ. ಅಲ್ಲೇ ಟೋಲಲ್ಲಿ ತಡೆ ಹಿಡಿದು ಸೈಡ್ಗೆ ಹಾಕಿಸ್ತೀವಿ. ಡ್ರೈವರ್ ಇರ್ತಾನೆ ಸರ್. ಅವಾಗ ಇನಿಷಿಯಲಲ್ಲಿ ಏನು ಅಂತ ಕೇಳಿದಾಗ ಅವನು ಫಸ್ಟ್ ಹೇಳಲ್ಲ, ಆಮೇಲೆ ಏನಿದೆ ಹೇಳಪ್ಪ ಅಂತ ಕೇಳಿದಾಗ ಎಮ್ಮೆಗಳಿದೆ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಏನು ಅಂದಾಗ ಮೌಲ ಅಂತ ಹೇಳ್ತಾನೆ. ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಅಂದಾಗ ಗುಬ್ಬಿಯಿಂದ ತಮಿಳ್ನಾಡಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಅವ್ನು ಹೇಳ್ತಾನೆ ಸರ್ ಅದನ್ನು. ಸೊ ಆಮೇಲೆ ಒಂದೆರಡು ನಿಮಿಷ ನಾವು ಹಂಗೆ ಏನಿದೆ ತೋರಿಸ್ ಬಾ ಅಂತ ನೋಡಿದಾಗ ನಮ್ಮನ್ನು ತಳ್ಳಿಬಿಟ್ಟು ಅವನು ಓಡೋಗ್ಬಿಡ್ತಾನೆ. ಸೊ ನಾವು ಅವನನ್ನು ನೋಡಿ ನಾವು ಏನು ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಆದ್ವಿ. ನಂತರ 112 ಕಾಲ್ ಮಾಡ್ತೀವಿ. ಸೊ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಅದೇ ಟೈಮಲ್ಲೇ ಮೀಡಿಯಾದವ್ರೂ ಕೂಡ ಬರ್ತಾರೆ ಸರ್. ಅವಾಗ ಅವ್ರಿಗೆ ಕೇಳ್ತಾರೆ ಏನಾಯಿತು ಅಂತ. ನಾನು ಏನೇನಾಯಿತು ಆ ವಿಚಾರ ಎಲ್ಲ ಹೇಳ್ತೀನಿ. ಅಲ್ಲಿ ಯಾವುದೇ ದಾಖಲೆಗಳು ಇರಲ್ಲ ಸರ್. ತುಂಬ ಒತ್ತೊತ್ತಾಗಿ ಎಮ್ಮೆಗಳು ಯಾವ ಥರ ಹಿಂಸೆ ಅಂತಂದರೆ ನೀವು ನೋಡ್ಬೋದು. ಆಲ್ಮೋಸ್ಟ್ ಒಂದು 20 ಎಮ್ಮೆಗಳನ್ನ ಅವರು ಆ ಕ್ಯಾಂಟ್ರಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಏನು ನಮ್ಮ ಕರ್ನಾಟಕ ಕಾನೂನು ಏನು ಹೇಳುತ್ತೆ ಅಂತಂದರೆ ಗೋರಕ್ಷಣಾ ಕಾಯ್ದೆ ಇದೆ, ಆಮೇಲೆ ಮೋಟಾರ್ ಆ್ಯಕ್ಟ್ ಇದೆ. ಪ್ರಾಣಿಗಳನ್ನ ಯಾವುದೇ ಪರವಾನಗಿ ಇಲ್ಲದೆ ವಾಹನಗಳಲ್ಲಿ ಸಾಗಿಸಬಾರ್ದು ಅಂತ, ಸಾಗಿಸಿದ್ರೂ ಇಷ್ಟೇ ಇರಬೇಕು ಅಂತ ಎಲ್ಲ ರೂಲ್ಸ್ ಇರುತ್ತೆ ಸರ್. ಅದನ್ನೆಲ್ಲ ಮೀರಿಸಿ ಅವರು ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ನು ಹೇಳಿರ್ತಾನೆ ಸರ್ 100% ಕಸಾಯಿಖಾನೆಗೆ ಹೋಗ್ತಾ ಇರೋದು ಅಂತ ಅವ್ನು ಹೇಳಿರ್ತಾನೆ. ನಂತರ ಅದನ್ನು ಪೊಲೀಸರ ಸಹಾಯದೊಂದಿಗೆ ಶ್ರೀಪಾದ ಗೋಶಾಲೆ ಹಂಚಿಪುರಕ್ಕೆ ತೊಗೊಂಬಂದಿದ್ದೀವಿ. ಸೊ ಇಲ್ಲಿ ಅದನ್ನು ಇಳಿಸಿ ಇವಾಗ ನೀರೆಲ್ಲ ಕುಡಿಸಿದ್ದೀವಿ ಸರ್. ಅದಕ್ಕೆ ಸ್ವಲ್ಪ ಆರಾಮಾಗಿದ್ದಾವೆ.